ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕ್ರಿಕೆಟ್, ಅದು ಮಹಿಳಾ ಕ್ರಿಕೆಟ್ ಫೈನಲ್ ವರ್ಲ್ಡ್ ಕಪ್ ಭಾರತೀಯ ಎಂಟ್ರಿ ಭಾಳ ಖುಷಿ ಪಡೋ ವಿಷಯ. ಯಾಕಂದರೆ ಸಂಪ್ರದಾಯಬದ್ಧ ವಾತಾವರಣದಲ್ಲೇ ವಿಶೇಷವಾಗಿ ಭಾರತೀಯರಲ್ಲಿ ಸಂಪ್ರದಾಯಗಳು ಸಾಕಷ್ಟು ಹುದಿ ಹೋಗಿದ್ದಾವೆ. ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬಿಡಲಾರ್ದ ಗೃಹಲಕ್ಷ್ಮಿ ಅಂತೇಳಿ ಗೃಹ ಬಂಧನ ಮಾಡಿ ಬೆಳೆಸಿದಂಥ ದೇಶ ಇದು. ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನುವಂಥ ಮನುಸ್ಮೃತಿಯ ಮನಸ್ಸು ಇವತ್ತು ನಮ್ಮಲ್ಲಿ ಸಾಕಷ್ಟದ. ಇಂಥ ಪ್ರಸಂಗದಲ್ಲೇ ನಮ್ಮ ತರುಣ ಯೌವನಗಿತ್ತಿಯ ಹೆಣ್ಣು ಮಕ್ಕಳು ಇವತ್ತು ವರ್ಲ್ಡ್ ಕಪ್ ಫೈನಲ್ ತಲುಪಿದ್ದಾರೆ. ಇದೇನು ಸಣ್ಣ ಸಾಧನೆ ಅಲ್ಲ. ಇವತ್ತು ನಮ್ಮ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಇವೆಲ್ಲ ಸಂಪ್ರದಾಯವಾದ ಅಲ್ಲಲ್ಲಿ ಕಟ್ಟಡಗಳು, ವಿದ್ಯಾಭ್ಯಾಸ ಇಲ್ಲದ್ದು, ಶಿಕ್ಷಣ ಇಲ್ಲದ್ದು, ಇವೆಲ್ಲ ಕಾರಣಕ್ಕಾಗಿ ವಿಶೇಷವಾಗಿ ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗೆ ಬಿಡಲಾರಂಥ ವಾತಾವರಣ ಇರೋದ್ರಿಂದಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಹೆಣ್ಮಕ್ಕಳು ಈ ಒಂದು ಹಂತಕ್ಕೆ ಒಂದು ನಿಲ್ತಾ ಇದ್ದಾರಪ್ಪ ಅನ್ನೋದು ವಿಶ್ವಮಟ್ಟದ, ಅದರಲ್ಲೂ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಭಾಳ ಬಲಾಢ್ಯ ದೇಶಗಳು, ಅದರಲ್ಲೂ ಮಹಿಳೆಯರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಅಲ್ಲದ ಬೆಳೆಯೋದಕ್ಕೆ ಮತ್ತೇನು ಆರ್ಥಿಕವಾಗಿ ಭದ್ರತೆ, ಸುಭದ್ರತೆ. ಇವತ್ತು ನೋಡ್ರಿ, ವೆಸ್ಟ್ ಇಂಡೀಸ್ ಭಾಳ ಸ್ಟ್ರಾಂಗ್ ಇದ್ದಂಥ ಟೀಮ್ ಒಂದು ಕಾಲಕ್ಕೆ. ಪುರುಷರು ಹೆಣ್ಮಕ್ಳು ಅಷ್ಟೇ ಇದ್ದಾರೆ, ಇಲ್ಲಂತಲ್ಲ. ಅದರಲ್ಲೇ ಅವಕಾಶಗಳಿಲ್ಲ ಅನ್ನಿಸ್ತಾ ಇದೆ ಪಾಪ. ಇವತ್ತು 4-5 ಜೀಬಗಳು ಕೊಡ್ಕೊಂಡು ರಾಷ್ಟ್ರ ಕಲ್ಪನೆ ಇಲ್ಲ. ಹೀಗಾಗಿ ಅವ್ರಿಗಿಂತ ನಾವು ಹೆಚ್ಚು, ನೀವು ಹೆಚ್ಚಂತೆ ಇತಿ ಕಾಲದಲ್ಲಿ ಇವತ್ತು ಆ ವೆಸ್ಟ್ ಇಂಡೀಸ್ ಟೀಮ್ಗಳು ಏನಾಗಿಬಿಟ್ಟಿದಪ್ಪ ಅಂದ್ರೆ ಒಂದು ವೀಕೆಸ್ಟ್ ಆಫ್ ದ ವರ್ಲ್ಡ್ ಅನ್ನುವಂಥದ್ದಾಗಿದೆ. ಹೆಣ್ಮಕ್ಳಂತೆ ಅವರು ಪಾಪದಾಗ್ಯಾರ. ಪಾಕಿಸ್ತಾನದಲ್ಲೂ ಸಹ ಅದ ಹಾಡು, ನಮ್ಮ ಹಾಡನ್ನು ಅಲ್ಲೂ ಸಂಪ್ರದಾಯವಾದಿಗಳು, ಮೂಲಭೂತವಾದಿಗಳು ಒಬ್ಬ ಹೆಣ್ಮಕ್ಳನ್ನ ಹೊರಗೆ ಬಿಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಂಥ ಪರಿಸ್ಥಿತಿಯಲ್ಲೂ ಕೆಲವೊಂದು ಹೆಣ್ಮಕ್ಳ ಮೇಲೆ ಎದ್ದು ಬಂದಿದ್ದಾರೆ. ಇವು ದೊಡ್ಡ ಸಾಧನೆ. ಅಂಥ ಪ್ರಸಂಗದಲ್ಲೇ ಈ ಒಂದು ಸಂದರ್ಭದಲ್ಲಿ ನಾವು ಮೊದಲು ಹೇಳಬೇಕಾಗಿದೆ ಇದನ್ನು. ಯಾಕೆಂದರೆ ಇವೇನು ಕ್ರಿಕೆಟ್ ಮತ್ತು ಫುಟ್ಬಾಲ್ ಮತ್ತೇನು ಇರಲಿ, ಹಾಕಿ, ಇವೆಲ್ಲ ಏನು ಪುರುಷ ಪ್ರಧಾನ ಆಟಗಳ್ರಿ. ಎಲ್ಲ ಇವು ಬಡಿ ಕಡಿ ಓಡು ಹಿಡಿ ಶಕ್ತಿಯ ಪ್ರಧಾನ ಆಟಗಳು. ಇಂಥಲ್ಲ ಹೆಣ್ಮಕ್ಳು ಬರ್ತಾ ಇರೋದು ಭಾಳ ಸಂತೋಷ ಪಡೋ ವಿಷಯ. ಮತ್ತು ಇವತ್ತಂತೂ ನಾವು ಖುಷಿ ಮತ್ತಷ್ಟು ಅಂದರೆ, ಒಂದು ಸೌತ್ ಆಫ್ರಿಕಾ ಒಂದು ಕಡೆ, ಇನ್ನೊಂದು ಕಡೆ ಭಾರತದ ಮಹಿಳೆಯರು ಫೈನಲ್ಗೆ ಬಂದಿದ್ದಾರೆ, ವರ್ಲ್ಡ್ ಕಪ್ ಫೈನಲ್. ಅದು ಬಲಿಷ್ಠ ಆಸ್ಟ್ರೇಲಿಯಾ, ಬಲಿಷ್ಠ ಇಂಗ್ಲೆಂಡ್ ಸೋಲಿಸಿ. ಇದನ್ನು ಬಲಿಷ್ಠ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಎಲ್ಲ ಸವಲತ್ತುಗಳಿದ್ದಾವೆ ಹೆಣ್ಮಕ್ಳಿಗೆ. ಪುರುಷರೇ ಅಷ್ಟೇ ಸಮಾನವಾಗಿ ಅಲ್ಲಿದ್ದಾರೆ ಹೆಣ್ಮಕ್ಳು ಸಹಿತ. ವಿದ್ಯಾಭ್ಯಾಸದಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಆರ್ಥಿಕವಾಗಿ ಭದ್ರತೆ ದೃಷ್ಟಿಯಿಂದ ಇರ್ಬೋದು. ಅಂಥ ಒಂದು ಮಹಿಳೆಯರನ್ನು ಸೋಲಿಸಿ ಫೈನಲ್ಗೆ ಬರೋದು ಇದು ಹುಡುಗಾಟ ಅಲ್ಲ. ಮೊದಲ ಎರಡೂ ಟೀಮ್ಗಳಿಗೆ, ಜೊತೆಗೆ ಪಾಕಿಸ್ತಾನ ಟೀಮ್ಗೂ ಸಹಿತ, ಶ್ರೀಲಂಕಾ ಟೀಮ್ಗೂ ಸಹಿತ ನಾವು ಇವತ್ತು ಆಡ್ಸಪ್ ಇಡಬೇಕಾಗ್ಯದ. ಅದು ಇಂಥ ವಾತಾವರಣ ಹೇಳಿ ನೀವು. ಇಂಥ ಪ್ರಸಂಗದಲ್ಲೇ ಇವರು ಬೆಳೆದು ಸುಲಭದ ಮಾತಲ್ಲ. ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಬೇಕು, ಮದುವೆ ಆಗಿದ್ದರೆ ಗಂಡನ ಸಪೋರ್ಟ್ ಬೇಕು, ವಾತಾವರಣ ಬೇಕು. ಸುತ್ತಮುತ್ತಲಿನ ವಾತಾವರಣದಲ್ಲಿ ಭಾಳ ಸಣ್ಣದಾಗಿ ಮಾತಾಡೋದು ಜನ ಇಲ್ಲಿದ್ದಾರೆ. ಹೆಣ್ಮಕ್ಳು ಅಲ್ಲಿಗೆ ಹೋದ್ರೆ ಏನಪ್ಪ ಮದುವೆ ಮಾಡಿಕೊಡು ಅಂತ ಹೆಣ್ಮಗಳು ಯಾಕೆ ಅಂತೇಳಿ ಇದೆಲ್ಲ ಏನೂ ಇರಲಿ. ಹೇಗೆ ಮಾತನ್ನು ಇವತ್ತು ಹೇಳಬೇಕಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರ ಟೀಮ್, ಅದೇ ಕಾಲಕ್ಕೆ ಸೌತ್ ಆಫ್ರಿಕಾದ ಲಾರಾ ವೋಲ್ವಾಲ್ಸ್ ಇವ್ರ ಟೀಮ್ ಇವತ್ತು ಫೈನಲ್ಗೆ ಬಂದಿದ್ದಾರೆ. ನಾವು ಗೆಲ್ತೀವಿ ವರ್ಲ್ಡ್ ಕಪ್. ಯಾರೂ ಗೆಲ್ಲಲಿ, ಇವತ್ತು ಇತಿಹಾಸ ಅದು. ಯಾಕಂದ್ರೆ ಆಸ್ಟ್ರೇಲಿಯಾ ಟೀಮ್ 7 ಸಲ ವರ್ಲ್ಡ್ ಕಪ್ಪನ್ನು ಗೆದ್ದದ. 1 ಅಲ್ಲ, 2 ಅಲ್ಲ, 3 ಅಲ್ಲ, 7 ಸಲ. ಅದೇ ಸಮಯದಲ್ಲಿ ಇಂಗ್ಲೆಂಡ್ 5 ಸಲ ಫೈನಲಲ್ಲಿ ಗೆದ್ದದ. ಎರಡೂ ಟೀಮ್ಗಳು ಭಾಳ ಬಲಿಷ್ಠ ವರ್ಲ್ಡ್ದಲ್ಲೇ. ಯಾಕಂದ್ರೆ ಹೇಳ್ತಿಲ್ಲ ಆರಂಭದಲ್ಲಿ ಮಗ, ಇಲ್ಲಿ ಎಲ್ಲ ರೀತಿಯ ಸಪೋರ್ಟ್ ಆ ಹೆಣ್ಮಕ್ಳಿಗಿದೆ. ಆದರೆ ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಇನ್ನೂ ಅರೆ ಮನುಷ್ಯನ ಜನ ಸಾಕಷ್ಟು ಇದ್ದಾರೆ. ಸಾಕಷ್ಟು ಇನ್ನೂ ಹಳ್ಳಿಗಾಡು ಜನರಲ್ಲೇ ಇನ್ನೂ ಪಾಪ ದೊಡ್ಡವರಾದ ತಕ್ಷಣ, ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡಿಕೊಟ್ಟು ಹೆಣ್ಮಕ್ಳು ಕೈ ತೊಳ್ಕೊಂಡ್ಬಿಡುವಂಥ ಅನೇಕ ನಾವು ಕುಟುಂಬಗಳನ್ನ ನೋಡ್ತಾ ಇದ್ದೀವಿ. ಸ್ವತಃ ನಮ್ಮ ಮನುಷ್ಯರು ಇನ್ನೂ ಸ್ವಲ್ಪ ಆಗಿದೆ. ಅದೇ ರೀತಿಯ ಸ್ಥಿತಿ ನಮ್ಮಲ್ಲಿದ್ದಾವೆ. ಹೀಗಾಗಿ ಇವತ್ತು ಇವರು ವರ್ಲ್ಡ್ ಕಪ್ ಫೈನಲ್ಗೆ ಬಂದಿದ್ದು ಎರಡೂ ಟೀಮ್ಗಳು ಭಾಳ ಸಂತೋಷ ಪಡುವಂಥ ವಿಷಯ. ಅವ್ರು ಯಾರು ಗೆದ್ದು ಸಂತೋಷ. ಆದರೂ ಭಾರತೀಯ ಮಹಿಳೆಯರು ಗೆದ್ರಂತೂ ಎಲ್ಲಿಲ್ಲದ ಖುಷಿ. ಯಾಕಂದರೆ 1983ರಲ್ಲಿ ಇಂಥ ಸಾಧನೆಯನ್ನು ಮಾಡಿದವರು ಕಪಿಲ್ ದೇವ್. ಆವತ್ತಿನ ಬಲಿಷ್ಠ ಟೀಮ್ 2 ಸಲ ವರ್ಲ್ಡ್ ಕಪ್ ಗೆದ್ದಂಥದ್ದು, 3ನೇದು ಹ್ಯಾಟ್ರಿಕ್ ಮಾಡಕೊಂಡಂಥ ವೆಸ್ಟ್ ಇಂಡೀಸ್. ಅದರಲ್ಲೂ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಆವತ್ತಿನ ದಿಗ್ಗಜ ಆಟಗಾರರು ಕ್ಲೈವ್ ಲಾಯ್ಡ್ ಹೆಸರು ಕೇಳಿದ ಸಾಕು ಭಯ ಹೊಡ್ತದೆ. ಅದೇ ಕಾಲಕ್ಕೆ ಮಾರ್ಷಲ್ ಬಾಲರ್, ಆ್ಯಂಡಿ ರಾಬರ್ಟ್ಸ್ ಬಾಲರ್, ಹೋಲ್ಡಿಂಗ್ ಬಾಲರ್, ಬ್ಯಾಟ್ಸ್ಮನ್ ವಿಲ್ ರಿಚರ್ಡ್,
ಇವೆಲ್ಲರೂ ಭೀಕರ ಒಬ್ಬರಿಗೆ ದೈತ್ಯ ಟೀಮ್ ಅಂತಿದ್ರು. ಅಂಥ ಟೀಮಾಗ ನಮ್ಮ ದೇಶದ ಈ ಆಟಗಾರ ಸಣ್ಣ ಒಬ್ಬ ಮಿಡಲ್ ಏನಪ್ಪ ಅಂತಂದ್ರೆ ಮಿಡಲ್ ಫಾಸ್ಟ್ ಬಾಲರ್, ಮೀಡಿಯಂ ಪೇಸ್ ಬಾಲರ್ ಕಪಿಲ್ ದೇವ್ ಆಡೋದವ್ರಿಗೆಲ್ಲ ಸಣ್ಣ ಹುಡುಗರು ಚೆಂಡ ಹೋದಂಗೆ ಆಗ್ತದೆ. ಅಂಥವ್ರು ಅವತ್ತು ಅದನ್ನು ಗೆದ್ದರು ಅನ್ನುವಂಥದ್ದು. ಅದರಲ್ಲೂ ಜಿಂಬಾಬ್ವೆ ವಿರುದ್ಧ 175 ರನ್ನ ಒಬ್ಬನೇ ಗೆದ್ದಿದ್ದು ಒಂದು ಇತಿಹಾಸ ಸಾಧನೆ ನಮ್ಮ ಕಪಿಲ್ ದೇವ್ ಅವರು ಅವತ್ತು ಆಡಿದ ಹೋಗಿದ್ರೆ ಗೆಲ್ಲದ ಹೋಗಿದ್ರೆ ಫೈನಲ್ಗೆ ಬರ್ತಾ ಇರಲಿಲ್ಲ. ಫೈನಲ್ದಲ್ಲಿ ಆಡಿದ್ದು ಬೇರೆ, ಅದು ಪವಾಡ ಹೋಗಿಬಿಡ್ತು. ಅದು ಪವಾಡ, ನಿಮಗೆ ಗೊತ್ತದ ಆ ವಿಷಯ. 183 ರನ್ ಹೊಡಿತಾರೆ ಭಾರತೀಯರು, ಅವ್ರನ್ನ 143ಗೂ ಔಟ್ ಮಾಡ್ತಾರೆ ಎಲ್ಲರೂ ದಿಗ್ಗಜ ಬ್ಯಾಟ್ಸ್ಮನ್ಗಳನ್ನು. ಅದು ಲಿಲಿಪುಟ್ ಬಾಲರ್ಗಳು ನಮ್ಮವೆಲ್ಲ ಮದನ್ ಲಾಲ್ ಆಗಿರ್ಬೋದು, ಆವತ್ತ ಈ ನಮ್ಮ ಕಪಿಲ್ ದೇವ್ ಆಗಿರ್ಬೋದು, ಇನ್ನೊಬ್ಬ ನಮ್ಮ ಕರ್ನಾಟಕದ ಬಿನ್ನಿ ಆಗಿರ್ಬೋದು. ಇಂಥ ಬಾಲ್ಗಳನ್ನು ತೊಗೊಂಡು ಅವತ್ತು ಗೆದ್ದಿದ್ದು ಇವತ್ತಿಗೂ ಅದು ಕನಸೇನು ಅಂತ ಅನ್ನಿಸ್ತದೆ. ಅದೇನೂ ಇರಲಿ, ಇವತ್ತು ನಮ್ಮ ಭಾರತೀಯರು ಗೆಲ್ಲುವಂಥ ಹಂತಕ್ಕೆ ಬಂದಿದ್ದಾರೆ ನಮ್ಮ ಹರ್ಮನ್ಪ್ರೀತ್ ಕೌರ್ ಮತ್ತು ಅವ್ರ ಜೊತೆಗಾರರಾದಂಥ ಸ್ಮೃತಿ ಮಂದಾನ, ರಿಷಬ್ ಘೋಷ್, ಉಮಾ ಚಟ್ರಿ ಮತ್ತು ಜೆಮೀಮಾ ರಾಡ್ರಿಗಸ್ ಇವುಗಳಂತೆ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ. ರಾಡ್ರಿಗಸ್ ಅವರು ಭಾಳ ಬ್ಯೂಟಿಫುಲ್ ನೈಸ್ ಆಟ ಆಡಿ ಸೆಮಿಫೈನಲ್ದಲ್ಲೇ ಸೆಂಚುರಿ ಹೊಡೆಯೋದಷ್ಟೇ ಅಲ್ಲ, ಕೌರ್ ಜೊತೆಗೂಡಿ ಈ ಗೆಲುವಿನ ದಂಡಿಗೆ ತಂದು ಹೆಚ್ಚಿದ್ದು ಸ್ಥಾನದಲ್ಲ. ದೊಡ್ಡ ಮೊತ್ತವನ್ನು ಬಿಟ್ಟು ಹೋಗಿದ್ದರು ಆಸ್ಟ್ರೇಲಿಯನ್ಸ್. ಅದನ್ನು ಬೀಟ್ ಮಾಡೋದು ಹುಡುಗಾಟದ ಕೆಲಸ ಆಗಿರಲಿಲ್ಲ, ಗೆದ್ದರು 5 ವಿಕೆಟ್ಗಳಿಂದ ಸ್ಥಾನದಲ್ಲ. ಅದೇ ಕಾಲಕ್ಕೆ ಅಲ್ಲಿ ಸೌತ್ ಆಫ್ರಿಕಾ ತಂಡ ಆದರೂ ಸಹಿತ ಅದು ಅಷ್ಟೇ ಅದ್ಭುತವಾಗಿ ಲೂಸ್, ಅದರಲ್ಲೂ ವಿಶೇಷವಾಗಿ ಈ ಒಂದು ಆಟದ ಲಾರಾ ಓಲ್ವಾಲ್ಟ್ ಜೊತೆಗೆ ಏನಪ್ಪ ಅಂತಂದ್ರೆ ತಾಸ್ಮಿನ್ ಬ್ರಿಡ್ಜ್, ಸಿನಾಲೋ ಝಾಪ್ಸಾ, ಕರೇಬೋ ಮೆಸೋ, ಅನೇಕ ಭಾಷೆ ಹೀಗೆ ಮತ್ತು ನದೀನ್ ಡಿ ಕ್ಲರ್ಕ್, ಅನೇರಿ ಡೆರ್ಕ್ಸನ್, ಮೈರೇಜಾನ್ ಕಾಪ್ ಇವರೆಲ್ಲ ಅದ್ಭುತವಾದ ಆಟಗಾರ್ತಿರು. ಬ್ಯಾಟ್ಸ್ವುಮನ್, ಬ್ಯಾಟರ್ ಇವರೆಲ್ಲರೂ ಆಡಿ ಅವರು ಬಲಿಷ್ಠ ಇಂಗ್ಲೆಂಡನ್ನು ಬದಿಗೆ ಸರಳವಾಗಿ ಸರಿಸಿ ಬಂದಿದ್ದಾರೆ. ಇಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಲ್ಲ, ಯಾರು ತಮ್ಮ ಮನದ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಎದುರಾಳಿ ಯಾರಿದ್ದಾರೆ ಮುಖ್ಯ ಅಲ್ಲ. ಕ್ರಿಕೆಟಲ್ಲಿ ಇದೆ ಭಾಳ ಮಹತ್ವದ. ಒಬ್ಬ ಸಾಮಾನ್ಯ ಆಟಗಾರ ಸಹಿತ ಅದ್ವಿತೀಯ ಆಟಗಾರರಾಗೋದು ಯಾವಾಗಪ್ಪ ಅಂದ್ರೆ ಎದುರು ಬಾಲ್ ಯಾರು ಮಾಡ್ತಾಯಿದ್ದಾರೆ ಮುಖ್ಯ ಅಲ್ಲ. ನಮಗೆ ಯಾವ ದಿಗ್ಗಜ ಬಾಲರ್ ಇದ್ದಾರಪ್ಪ ಅನ್ನೋದು ಮುಖ್ಯ ಅಲ್ಲ. ನಾವು ಅವನ ಬಾಲರ್ ನೋಡ್ಬೇಕುನ ಅವನ ಮುಖವನ್ನು ಅಲ್ಲ ಅನ್ನೋ ಸಹಿತ ನಾವು ಗಮನಿಸ್ಬೇಕಾಗ್ಯದ. ಅದೇ ಕಾಲಕ್ಕೆ ಬಾಲರ್ ಯಾವ ಬ್ಯಾಟ್ಸ್ಮನ್ ಇದ್ದಾನ ಜಗದ ಹೊರತಂದು ಬ್ಯಾಟ್ಸ್ವುಮನ್ ಇದ್ದಾರ ಅಥವಾ ಬ್ಯಾಟರ್ ಇದ್ದಾರ ನೋಡೋದು ಮುಖ್ಯ ಅಲ್ಲ, ನಮಗೆ ಕೇವಲ ವಿಕೆಟ್ ಕಾಣಬೇಕು ಅಂತ. ಆ ದಿಶೆಯಲ್ಲಿ ಇವತ್ತಿನ ಮನಸ್ಸಿನ ಯುದ್ಧದ ಇವತ್ತು ಭಾರತ ಮತ್ತು ಈ ಸೌತ್ ಆಫ್ರಿಕಾ ಮಧ್ಯದಲ್ಲಿ ನಡೆದಂಥ ಈ ಘನಘೋರ ಕ್ರಿಕೆಟ್ ಟೀಮ್ದ ಒಂದು ಏನಪ್ಪ ಅಂದ್ರೆ ಯುದ್ಧ ಅಂತ ಕರಿಬೋದು ನಾವು ಇದನ್ನು. ಯಾಕೆಂತಂದ್ರೆ ಇಲ್ಲಿ ಎಲ್ಲನೂ ಹಚ್ಚಬೇಕಾಗ್ತದೆ. ಏನಪ್ಪ ಅಂದ್ರೆ ಇಡೀ ಶರೀರವನ್ನಲ್ಲಿ ಒಳಗೊಳ್ಳಬೇಕು, ಆರೋಗ್ಯದಲ್ಲಿರಬೇಕು, ಮನಸ್ಸು ಶಾಂತಿಯುತವಾಗಿರಬೇಕು, ಜೊತೆಗೆ ಒಂದು ಮನಸ್ಸು ಶಾಂತವಾಗಿ ಅದ್ರ ಜೊತೆಗೆ ಎದುರಾಳಿ ಏನು ಮಾಡಬಲ್ಲ, ಏನು ಮಾಡಬೇಕು ಅನ್ನೋದನ್ನು ಅದೇ ಸಂದರ್ಭದಲ್ಲಿ ಜಡ್ಜ್ ಮಾಡುವಂಥದ್ದು. ಇಲ್ಲ ನಾವು ಹೀಗೆ ಬಾಲ್ ಮಾಡ್ತಾನೆ ಹಾಗೆ ಬಾಲ್ ಮಾಡ್ತಾನೆ ನಾವು ಹಿಂಗೆ ಜಡ್ಜ್ಮೆಂಟ್ ತೊಗೋಲ್ಲ, ಸಮಯಕ್ಕೆ ತಕ್ಕಂಗೆ ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋಂಥದ್ದು. ಅದೇ ಕ್ಷಣಾರ್ಧದಲ್ಲಿ ವಿಕೆಟ್ ಹೋಗ್ಬೋದು, ಸಿಕ್ಸರ್ ಹೋಗ್ಬೋದು, ಅವೆಲ್ಲವೂ ಮಾಡುವಂಥ ಕೆಲಸ ಬ್ಯಾಟ್ಸ್ಮನ್ನಲ್ಲ ಅಥವಾ ಬ್ಯಾಟ್ಸ್ವುಮನ್ನಲ್ಲ. ಅದೇ ಕಾಲಕ್ಕೆ ಬಾಲರ್ನಲ್ಲೂ ಸಹಿತ ಯಾವ ರೀತಿ ಬಾಲ್ ಮಾಡಿದರೆ ಔಟ್ ಆಗಬಹುದು ಅನ್ನುವಂಥದ್ದು, ಯಾವ ರೀತಿ ಬೌಲ್ ಮಾಡಿದರೆ ಔಟ್ ಆಗಬಹುದು ಎಂಬುದನ್ನು ಮಾತ್ರ ಚಿಂತಿಸಬೇಕಾಗಿದೆ, ಸಡನ್ ಡಿಸಿಷನ್ ತೊಗೊಳ್ಬೇಕಾಗಿದೆ. ಅದು ಯಾರು ಸಾಧಿಸ್ತಾರೆ ಈ ದಿಶೆಯಲ್ಲೇ ಅವ್ರಿಗೆ ಗೆಲ್ತಾರೆ ಅಷ್ಟ. ಯಾಕಂದರೆ ಇನ್ನೊಂದು ಮುಖ್ಯ ಕ್ಷೇತ್ರ ರಕ್ಷಣೆ ಅಂದರೆ ಫೀಲ್ಡಿಂಗ್, ಅದು ಭಾಳ ಮಹತ್ವದ್ದಿಲ್ಲ. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಕ್ಯಾಚ್ ಡ್ರಾಪ್ ಬೇಕಾದ ಇಡೀ ಪಂದ್ಯದ ದಿಕ್ಕನ್ನು ಬದಲಾಯಿಸಬಲ್ಲ. ಅದಕ್ಕಾಗಿ ಎಷ್ಟು ಸಾಧ್ಯದನೋ ಅಷ್ಟು ಒಂದು ಬೌಂಡ್ರಿ, ಒಂದು ರನ್ನು ಗೆಲುವಿಗೆ ಕಾರಣ ಆಗ್ಬೋದು. ಇವೆಲ್ಲರೂ ಗಮನದಲ್ಲಿಟ್ಟುಕೊಂಡ ಇವತ್ತು ಶಾಂತದಿಂದ ಆಡುವಂಥದ್ದು. ಇವತ್ತು ಇವ್ರಿಗೆ ಯಾರೂ ಕ್ರಿಕೆಟ್ನ ಕಲಿಸೋ ಅವಶ್ಯಕತೆ ಇಲ್ಲ. ನೀವು ಇದೇ ರೀತಿ ಆಡಿ ಇದೇ ರೀತಿ ಹೋಗಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆ ಪ್ರೆಷರ್ ಮಾಡೋ ಅವಶ್ಯಕತೆ ಇಲ್ಲ. ಇಂಥದ್ದೇ ಬಾಲ್ ಹಾಕ್ತಾರೆ ಅಂತ ವಿಚಾರ ಮಾಡುವಂಥದ್ದಿಲ್ಲ. ಬಂದ ಬಾಲನ್ನು ನಾವು ಮೊದಲು ನೋಡುವುದು, ದಿಶೆ ಎಲ್ಲಿ ಹೋಗುವಂಥ ವಿಚಾರ ಮಾಡುವಂಥ ಆಟಗಾರ್ತಿಯರಲ್ಲಿದ್ದಾರೆ. ಆ ಆಟಗಾರ್ತಿಯರಿಗೆ ನಾವು ಶಿಕ್ಷಣ ಕೂಡ ಅವಶ್ಯಕತೆ ಇಲ್ಲ. ಶಿಕ್ಷಣ ಅವರಲ್ಲೇ ಮುಪ್ಪುರಿಗೊಂಡದ ಒಂದು ಹಂತಕ್ಕೆ ಬಂದು ನಿಂತದ. ಇವತ್ತು ಕೇವಲ ಅವ್ರ ಕಣ್ಣಲ್ಲಿ ಇರಬೇಕಾಗಿದ್ದು ಬ್ಯಾಟ್ಸ್ವುಮನ್ಗೆ ಈ ಬಾಲರ್ ಮಾಡುತ್ತಿರೋ ಬಾಲಿನ ಮೇಲೆ, ಬಾಲರ್ಗೆ ಕೇವಲ ವಿಕೆಟ್ ಮೇಲೆ ಯಾವ ಬಾಲನ್ನು ಹಾಕಿದರೆ ಇವರು ಔಟ್ ಆಗಬಹುದು ಅನ್ನೋದು ಜಾಣ್ಮೆ ಬೇಕು, ಕುಶಲತೆ ಜೊತೆಗೆ ಒಂದು ಕಾನ್ಫಿಡೆನ್ಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಸ್ಥಿತಪ್ರಜ್ಞತ್ವ ಅಂತೇಳಿ ಈ ನಮ್ಮ ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಶಬ್ದ. ಅದು ಯಾರು ಸ್ಥಿತಪ್ರಜ್ಞತ್ವವನ್ನು ಹೊಂದಾರ ಅವ್ರು ಗೆಲ್ಲುವ ಸಾಧ್ಯಗಳು ಹೆಚ್ಚಿದ್ದಾವೆ. ಅಂದ್ರೆ ಪ್ರಜ್ಞೆ ಮೇಲೆ, ಬುದ್ಧಿಯ ಮೇಲೆ ಹಿಡಿತವನ್ನು ಹೊಂದಿದಂಥವ್ರು. ಉಳಿದೆಲ್ಲ ಏನಿಲ್ಲ, ಅವ್ರು ಬಾಲರ್ ಇದ್ದಾರೆ, ಬ್ಯಾಟ್ಸ್ವುಮನ್ ಇದ್ದಾರೆ ಅಥವಾ ಬ್ಯಾಟರ್ ಇದ್ದಾರೆ,
ಅದೇ ಕಾಲಕ್ಕೆ ಫೀಲ್ಡರು ಇದ್ದಾರೆ ಒಳ್ಳೆ. ಇನ್ನು ಅವೆಲ್ಲನೂ ಸರಿಯಾಗಿ ಉಪಯೋಗಿಸಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಆಡಿದರೆ ನಿಶ್ಚಿತವಾಗಿ ಆ ಟೀಮ್ ಗೆಲ್ಲುವಂಥದ್ದು. ಯಾರು ಗೆಲ್ಲಿ ಇತಿಹಾಸ ನಿರ್ಮಾಣ ಆಗ್ತದೆ. ಭಾರತೀಯರಂತೂ ಗೆದ್ದರೆ ಭಾರತದ ಮಹಿಳೆಯರ ಕ್ರಿಕೆಟ್ನಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಇವತ್ತು IPL ಗಂಡು ಮಕ್ಕಳಿಂದ ಜೋರ್ದಾರ್ ಆದಂಗೆ ಹೆಣ್ಮಕ್ಳಿಗೂ ಸಹಿತ ಇಲ್ಲಿ ಅವಕಾಶಗಳು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಆಲ್ರೆಡಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಅಥವಾ ಕ್ರಿಕೆಟ್ ಕ್ರೇಜಿಗಳು ಭಾಳಷ್ಟಿದ್ದಾರೆ. ಹೀಗಾಗಿ ಇಲ್ಲಿ ಕ್ರಿಕೆಟಿಗರಿಗೆ ಅಥವಾ ಆಟಗಾರ್ತಿಯರಿಗೆ ಒಳ್ಳೆಯ ಅವಕಾಶಗಳು ಸಿಗೋದ್ರಿಂದಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಶಕ್ತಿ ಒಂದು ಉದಯ ಆಗೋ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇವತ್ತು ನೋಡ್ರಿ, ಒಂದು ಸಾಮಾನ್ಯ ಭಾರತೀಯ ಟೀಮು, ನಾವು ಸ್ವತಂತ್ರ ಸಿಕ್ಕಾಗ ಒಂದು ಸಾಮಾನ್ಯ ಟೀಮ್ ಅದು. ಇವತ್ತು ಜಗದ 2-3 ಟೀಮ್ಗಳು ನಾವು ಗೆಲ್ಲಬಲ್ಲಿ ವಿಶ್ವಕಪ್ಪನ್ನು ಅನ್ನೋಷ್ಟು ಮಟ್ಟಿಗೆ ಬಂದಿತ್ತಿದ್ದಾರೆ. ಇದಕ್ಕೆ ಅರ್ಥ ಏನಪ್ಪ ಅಂದರೆ, ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಕ್ರಿಕೆಟ್ ಮೇಲೆ ಪ್ರೀತಿ, ಅದೇ ರೀತಿಯಾಗಿ ಈ ಹೆಣ್ಮಕ್ಳಲ್ಲೂ ಕ್ರೇಜಿನೆಸ್ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲೇ ನಮ್ಮ ಹರ್ಮನ್ಪ್ರೀತ್ ಕೌರ್ ಅವರು ಈ ವರ್ಲ್ಡ್ ಕಪ್ ಗೆದ್ದರೆ, ಜೊತೆಗೆ ಇವತ್ತು ಮೊನ್ನೆ ಆಡಿದಂಥ ಜೆಮಿಮಾ ರಾಡ್ರಿಗಸ್ ಹಾನಿಮೂನ್ ಮಾಡಲಿಕ್ಕಿದ್ದಾರೆ, ಎಲ್ಲ ಮಾಡಲಿಕ್ಕಿದ್ದಾರೆ. ಅವರು ಇನ್ನೊಂದು ಸೆಂಚುರಿ ಅಥವಾ ಮತ್ತೆ ಹೊಡೆದ್ರೆ, ಕೌರು ಅವರು ಹೊಡೆದ್ರೆ ನಿಶ್ಚಿತವಾಗಿಯೂ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡೋಣ ಇವತ್ತು ಅದ್ರ ಕಡೆ ಎಲ್ಲ ಲಕ್ಷ್ಯ ಅಂತ ಹೇಳ್ತಾ ಭಾರತ ಗೆಲ್ಲಲಿ ಅದು ಮತ್ತೊಮ್ಮೆ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತುಗಳಿಗೆ ಮಾತಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.